ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಸಿಗಲಿದೆ 11,000 ರೂಪಾಯಿ ವಿದ್ಯಾರ್ಥಿ ವೇತನ. ಅದು ಯಾವ ಥರ ಅಪ್ಲೈ ಮಾಡೋದಂತ ನೋಡ್ಕೊಳ್ಳಿ ಬನ್ನಿ. ರೈತರ ಮಕ್ಕಳಿಗೆ ಸಿಹಿ ಸುದ್ದಿ, 11,000ವರೆಗೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಕರ್ನಾಟಕ ರೈತ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್. ರೈತ ವಿದ್ಯಾರ್ಥಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ವೇತನ ಪಡೆಯಲು ಇನ್ನು ಕೆಲವೇ ದಿನಗಳಲ್ಲಿ ಬಾಕಿ ಇವೆ. ಫೆಬ್ರವರಿ 29ರ ಒಳಗೆ ನಿಮ್ಮ ಆದಾಯ ಮತ್ತು ಪ್ರಮಾಣ ಪತ್ರವನ್ನು ಸಲ್ಲಿಸಿ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಈ ಸ್ಕಾಲರ್ಶಿಪ್ ಬಗ್ಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯನ್ನು ವಿಡಿಯೋ ಫುಲ್ ನೋಡ್ತಾ ಹೋಗಿ, ನಿಮಗೆ ಅರ್ಥ ಆಗುತ್ತೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ, ಓಕೆನಾ. ಇದು ನಿಮಗೆ DBT ಮೂಲಕ ನಿಮಗೆ ವರ್ಗಾವಣೆ ಆಗುತ್ತೆ. ಎಷ್ಟು ಸಾವಿರದಿಂದ 2,500ದಿಂದ 11,000 ವರೆಗೂ. ಯಾವ ಥರ ಅಪ್ಲೈ ಮಾಡ್ಕೊಳೋದಂತ ನೋಡ್ಕೊಳ್ಳಿ. ನೀವು ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡ್ಕೊಳ್ಳಿ. ನೆಕ್ಸ್ಟು 8, 9, 10 ತರಗತಿ ಓದುತ್ತಿರುವ ಹೆಣ್ಣುಮಕ್ಕಳು ಮತ್ತು SSLC ತರಗತಿಯನ್ನು ಪೂರ್ಣಗೊಳಿಸಿದ ನಂತರ ಯಾವುದೇ ಕರ್ನಾಟಕ ಸಂಸ್ಥೆಯಲ್ಲಿ ಪದವಿಗಳುವರೆಗೆ ಅನುತ್ತೀರ್ಣತಿರುವ ಸೇರಿದರೆ ನೀವು ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಪ್ರಯೋಜನ ಅಧಿಕೃತ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು. ಯೋಜನೆಯ ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣದ ಕನಸನ್ನು ನನಸಾಗಿಸಿ ಶ್ರಮಿಸುತ್ತಿದೆ. 2023-24 ಸಾಲಿನ ರೈತರ ಮಕ್ಕಳ ಶಿಕ್ಷಣಕ್ಕೆ ಭರವಸೆ ನೀಡುವ ಮೂಲಕ ಉದ್ದೇಶದಿಂದ ಈ ಸ್ಕೀಮ್ನ ಓಪನ್ ಮಾಡಿದ್ದಾರೆ. ರೈತರ ಮಕ್ಕಳು 2,5 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಮಿತಿಯರೊಳಗೆ ವಿದ್ಯಾರ್ಥಿ ವೇತನ ಅರ್ಹರಾಗಿರ್ತಾರೆ. ಫೆಬ್ರವರಿ 29 ಲಾಸ್ಟ್ ಡೇಟ್ ಇದೆ, ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ, ಮಕ್ಕಳ ರೈತರ ವಿದ್ಯಾನಿಧಿ ಸ್ಕಾಲರ್ಶಿಪ್ ಯೋಜನೆ ಪ್ರಯೋಜನಗಳು 2,500ದಿಂದ 11,000ವರೆಗೂ ನಿಮಗೆ ಸಿಗುತ್ತೆ. ಯಾರ್ಯಾರು ಅಪ್ಲೈ ಮಾಡ್ಬೋದು ನೋಡ್ಕೊಳ್ಳಿ. ಎಲ್ಲ ವರ್ಗದ ರೈತರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಲಭ್ಯವಿದೆ. ಲಿಂಗ, ಜಾತಿ, ಧರ್ಮ ಅಥವಾ ಭಾಷೆ ಯಾವುದರ ಮೇಲೆ ಯಾವುದೇ ತಾರತಮ್ಯ ಇಲ್ಲ. ನೆಕ್ಸ್ಟು, ಉತ್ತಮ ಶಿಕ್ಷಣ ಪಡೆಯಲು ಮೂಲಕ ರೈತರ ಮಕ್ಕಳು ಉನ್ನತ ಭವಿಷ್ಯವನ್ನು ರೂಪಿಸಲು ಅವಕಾಶ ನೀಡುತ್ತದೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಯೋಜನೆ ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯಲು ಅವಕಾಶವಾಗುತ್ತದೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವೇತನ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅರ್ಹರು ಯಾರು ನೋಡ್ಕೊಳ್ಳಿ. ರಾಜ್ಯದ ಯಾವುದೇ ಭಾಗದಲ್ಲಿ ಕೃಷಿ ಭೂಮಿ ಹೊಂದಿ ಉಳುಮೆ ಮಾಡುವ ವ್ಯಕ್ತಿ. ರೈತರ ಮಕ್ಕಳು ಎಂದರೆ ಕಾನೂನುಬದ್ಧವಾಗಿ ದತ್ತು ಪಡೆದ ಮಕ್ಕಳು ಸೇರಿದಂತೆ ಪೋಷಕರ ಜೈವಿಕ ಸಂತತಿ. ಒಂದು ವೇಳೆ ಪೋಷಕರು ಇಲ್ಲದ ಮಕ್ಕಳು ಕೂಡ ಉಳುಮೆ ಮಾಡುವಂತಹ, ಕೃಷಿ ಮಾಡುವಂತಹ ಜಮೀನುಗಳನ್ನು ಹೊಂದಿದ್ದರೆ ಅವರು ಕೂಡ ಅರ್ಹರು. ನೆಕ್ಸ್ಟ್, ರೈತರ ಕುಟುಂಬದ ಎಲ್ಲ ಮಕ್ಕಳು ಕೂಡ ಈ ಸ್ಕೀಮ್ನ ಅಪ್ಲೈ ಮಾಡ್ಬೋದು. ನೆಕ್ಸ್ಟು, ವಿದ್ಯಾರ್ಥಿಗಳು ಇತರೆ ಯಾವುದೇ ವಿದ್ಯಾರ್ಥಿಗಳು ವೇತನ ಪಡೆದಿದ್ದರೂ ಯೋಜನೆಯಡಿ ಅಪ್ಲೈ ಮಾಡ್ಬೋದು. ರಾಜ್ಯದ ವಿವಿಧ ಇಲಾಖೆಯಿಂದ ಶೈಕ್ಷಣಿಕ ಹಾಗೂ ಇತರೆ ಆಧಾರದ ಮೇಲೆ ಗುರುತಿನ ವಿದ್ಯಾರ್ಥಿಗಳ ವೇತನಕ್ಕೆ ವಿತರಿಸಲಾಗುತ್ತದೆ. ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ವಿದ್ಯಾರ್ಥಿಗಳು ಪುನರಾಮಿತ ವಿದ್ಯಾರ್ಥಿಗಳು ಈ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ವೇತನ ಪಡೆಯಲು ಅರ್ಹರಾಗಿಲ್ಲ, ಒಬ್ಬರು ಮಾತ್ರ ಅಷ್ಟೇ. ರೈತ ವಿದ್ಯಾನಿಧಿ ವೇತನ ದಾಖಲೆಗಳು ನೋಡ್ಕೊಳ್ಳಿ. ಆಧಾರ್ ಕಾರ್ಡು, ನಿವಾಸದ ಪುರಾವೆ, ಪಾಸ್ಪೋರ್ಟ್ ಸೈಜ್ ಅಳತೆ ಭಾವಚಿತ್ರ, ಮೊಬೈಲ್ ನಂಬರ್, ಪಾಸ್ಬುಕ್ ಫೋಟೋ, ಪಾಸ್ಬುಕ್ ಇದ್ರೆ ಸಾಕು. ನೆಕ್ಸ್ಟು, ಗುರುತಿನ ಚೀಟಿ ಅಂದರೆ ಫಾರ್ಮರ್ ಐಡೆಂಟಿ ಕಾರ್ಡ್, 10ನೇ ತರಗತಿ ಅಂಕಪಟ್ಟಿ, ವಯಸ್ಸಿನ ಪುರಾವೆ. ಇಂತಹ ಮಹತ್ವದ ದಾಖಲೆಗಳನ್ನು ತಗೊಂಡೋಗಿ ನೀವು ಅಪ್ಲೈ ಮಾಡ್ಬೋದು. ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು? PUC, ITI, ಡಿಪ್ಲೊಮಾ ಕೋರ್ಸ್, ವ್ಯಾಸಂಗ ಮಾಡುತ್ತಿರುವ ಪುರುಷರು ವಿದ್ಯಾರ್ಥಿಗಳಿಗೆ 2,500 ರೂಪಾಯಿವರೆಗೂ 3,000 ರೂಪಾಯಿವರೆಗೂ ವಿದ್ಯಾರ್ಥಿ ವೇತನ ಸಿಗುತ್ತೆ. BA, BSc, BCom, MABS, BE 5,000 ರೂಪಾಯಿ. ನೆಕ್ಸ್ಟ್, ಪ್ಯಾರಾಮೆಡಿಕಲ್ ಲಾ ಓದ್ತಿರೋರಿಗೆ 8,000 ರೂಪಾಯಿ. ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಅವರಿಗೆ 11,000 ರೂಪಾಯಿ ಸಿಗುತ್ತೆ. ಎಲ್ಲ ಅಪ್ಲೈ ಮಾಡೋದು? ವೆಬ್ಸೈಟ್ಗೆ ಹೋಗಿ ರೈತರ ವಿದ್ಯಾನಿಧಿ ವೇತನ ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಕೊಳ್ಳಿ. ವೆಬ್ಸೈಟ್ಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಓಪನ್ ಆಗುತ್ತೆ. ಮುಖ್ಯಮಂತ್ರಿ ರೈತ ವಿಜ್ಞಾನ ನಿಧಿ ಕಾರ್ಯಕ್ರಮದಲ್ಲಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡ್ಕೊಳ್ಳಿ. ವಿಜ್ಞಾನ ನಿಧಿ, ಓಕೆ. ನಿಮ್ಮ SSB ಪೋರ್ಟಲ್ನಲ್ಲಿ ಮರು ನಿರ್ದೇಶಿಸಲಾದ ನೀವು ನೇರವಾಗಿ ssbgovernment.in ಭೇಟಿ ನೀಡಬಹುದು. ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ, ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಸಂಖ್ಯೆ, ಹೆಸರು, ಲಿಂಗ, ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಮೊಬೈಲ್ ನಂಬರ್ ಕೂಡ ಎಂಟರ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ, ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿ ಆಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನಿಮಗೆ ಐ ಡಿ ಬರುತ್ತೆ. ನೆಕ್ಸ್ಟು ಬಳಕೆದಾರರ ಐ ಡಿ ಮತ್ತು ಪಾಸ್ವರ್ಡ್ ಬಳಸಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ಏನೇನಿರುತ್ತೆ ಎಲ್ಲ ಭರ್ತಿ ಮಾಡ್ಕೊಳ್ಳಿ. ಭರ್ತಿ ಮಾಡಿ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅರ್ಜಿ ಹಾಕೋದು ಈ ಥರ ಈಸಿಯಾಗಿರುತ್ತೆ. ಪಾಸ್ವರ್ಡು ನಿಮಗೆ ಲಾಗಿನ್ ಆಗಿರೋದು ಎಲ್ಲನೂ ಕೂಡ ಡೀಟೇಲಾಗಿ ಬರೆದಿಟ್ಕೊಳ್ಳಿ. ಆವಾಗ ನೀವು ಯಾವುದೇ ತೊಂದರೆಯಲ್ಲಿ ಸಿಗಾಕೊಳ್ಳೋದಿಲ್ಲ. 29 ಲಾಸ್ಟ್ ಡೇಟು. ನಿಮಗೆ ಅಕಸ್ಮಾತ್ ಏನೋ ಸ್ವಲ್ಪ ಡೌಟ್ ಇದ್ದರೆ ಈ ವೆಬ್ಸೈಟ್ಗೆ ಹೋಗಿ ನೀವು ಈಸಿಯಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಇದೇ ರೀತಿ ನೋಡಿದರೆ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.